Hi, hello friends, welcome back to my another new vlog. ಗಾಯ್ಸ್ ಇವತ್ತು ಮಂಗಳವಾರ. ಈಗ ಜಳಕ ಮಾಡಿ ದೇವಸ್ಥಾನಕ್ಕೆ ಗುಡಿಗೆ ಹೋಗಿ ಬಂದಿವ್ರಿ. ನಾನು ನಮ್ಮ ತಮ್ಮ ಅವನು ಹೋಗಿ ಬಂದ, ನಾನು ಅವ್ನು ಕುಡಿಯೋ ಹೋಗಿ ಬಂದ್ವಿ. ನಮ್ಮ ಸೊಸೆಯಲ್ಲಿ ಕುಂತ್ಬಿಟ್ಟ ನೋಡ್ರಿ, ಹುಳು ನೋಡ್ಕೊಂತ. ನಾಷ್ಟಾಕ್ಕೆ ಈಗ ಅವಲಕ್ಕಿ ಮಾಡತ್ತಾರ ನಮ್ಮ ಮಮ್ಮಿ. ಅವಲಕ್ಕಿ ತಿಂದು ನಮ್ಮ ಮಮ್ಮನ ಹಾಸ್ಟೆಲಿಗೆ ಬಿಟ್ಟು ಬರ್ಬೇಕ್ರಿ. ಈಗ ಬಡ ಬಡ ನಾಷ್ಟ ಮಾಡಿ ಹೋಗುಂಬರ್ರಿ ಹಾಸ್ಟೆಲ್ ಕಡೆ. ಏ ಹರ್ಷಿತಾ, ನೀನು ಅವಲಕ್ಕಿ ತಿಂತೀಯಾ? ಹರ್ಷಿತಾ, ನಂಗೆ ಅವಲಕ್ಕಿ. ಏಯ್ ಇಲ್ಲಿ ನೋಡಿಲ್ಲ, ಇಲ್ಲಿ ನೋಡ್ತಿ ಇಲ್ಲೇ ಅವಲಕ್ಕಿ ತಿಂದು ಹೋಗೋಣ ಬನ್ನಿ. ಅವ್ರ ಮಾಮನ ಕುಟಕ್ಕೆ ಆಕಿನೂ ಅವಲಕ್ಕಿ ತಿನ್ನಾಕತ್ತ ನೋಡ್ರಿ. ಹೆಂಗೆ ತಿಂತಿ? ಈಗ ನಾವು ಪೂರ್ತಿ ಚೊಕ್ಕ ರೆಡಿ ಆಗ್ಯಾವ್ರಿ. ನಮ್ಮ ತಮ್ಮನೂ ರೆಡಿ ಆಗ್ಯಾನ, ನಾಷ್ಟ ಇಷ್ಟ ಮಾಡಿ. ನಮ್ಮ ಸೊಸಿ ನಾಷ್ಟ ಇನ್ನೂ ಮುಗುದಿಲ್ರಿ. ಹಾಂ, ಗುಬ್ಬಿ ತಿಂದಂಗೆ ತಿನ್ನಾಕತ್ ಬಿಡ್ತಾಳ ಒಂದೊಂದ ಬಟ್ಟಿಲಿ. ಏಯ್ ಮಾಮ ಬಾಯ್ ಮಾಡ. ಎಲ್ಲ ಗೊತ್ತಾಗತಿ. ನಮ್ಮ ಬ್ರದರ್ ಹೊಂಟಾರ ಈಗ ಜೊತೆ ಒಂದೆರಡು ಫೋಟೋ ತೆಗೆದ ಮುಂದೆ. ಹರ್ಷಿತ ಹಾಯ್ ಮಾಡ. ಹಾಯ್. ಚಾಯ್ಟು ಬಿಡುವ. ಇಷ್ಟು ಸಣ್ಣ ವಯಸ್ಸಿನಾಗ ಎಷ್ಟು ತಿಳ್ಕೊಂಡ ಹುಡ್ರಿ, ಭಾಳ ಅಂದ್ರೆ ಭಾಳ ತಿಳ್ಕೊಂಡಾಳ. ಹೌದಿಲ್ವಾ? ಬಾಯ್ ಮಾಮ ಪಪ್ಪಿ ಕೊಡುವ ಒಂದು. ಪಪ್ಪಿ ಕೊಡು. ಇಲ್ಲೇ ಪಪ್ಪಿ ಕೊಡು. ಕೊಡೋಲಕ್ಕಿ. ಬಾಯ್ ಮಾಡಮ್. ಬಾಯ್ ಮಾಡ ಮಾಮಾಗ. ಬಾಯ್ ಮಾಡ. ಟಾಟಾ ಟಾಟಾ ಮಾಡಮ್. ಹೋಗಂ ಬಾಮನು. ನನಗೆ ಇಕ್ಕಿಗೆ ಡಿಂಗಿಗೆ ಹೋಗುಂಬರ್ರಿ ಹಾಸ್ಟೆಲ್. ಮನು ಹುಷಾರ್. ಬಾಯ್ ಹರ್ಷಿತಾ. ಬಾಯ್ ಬಾಯ್ ಟಾಟಾ. ಟಾಟಾ ಮಾಡ್ರಿ ಅಂದ್ರೆ ಆಕಿನೂ ಹೊಳ್ಳಿ ರೆಡಿ ಆದ್ರಿ ಆಕೆ ಅವ್ನ ಕುಟಕ್ಕೆ ಹೋಗಾಕ. ಬಾಯ್ ಬಾಯ್ ಅನ್ನ ಬಾಯ್. ಬಾಯ್ ಬಾಯ್ ಬಾಯ್. ಒಳ್ಳೆ ನೀ ಮಮ್ಮಿ ಕಡೆ ಇರಾಕೆ ಮಾಮ ಕುಟಕ್ಕೆ ಹೋಗ್ಯ ನಡಿ. ಮಮ್ಮಿ ಕಡೆ ಹೋಗೆ ಕೊಡ್ಲಿ ಆಕಿಗೆ. ಅವ್ರ ಅವನ ಕಡೆ ಹೋಗಾಕ ಒಳ್ಳೆ ಅಂತ ಈಗ. ಬಾ ಹೋಗುಂ ಬಾ. ಹೋಗ್ಬರ್ತಾನ ನೋಡು. ಹರ್ಷಿತಾ ಓಯ್ ಟಾಟಾ. ಹಾಸ್ಟೆಲಿಗೆ ಬಂದಿವ್ರಿ. ನಮ್ಮ ತಮ್ಮ ರೆಡಿ ಆಗಿ ಈಗ ಹಾಸ್ಟೆಲಿಗೆ ಬಂದಿವ್ರಿ. ನಮ್ಮ ತಮ್ಮನ ಕರ್ಕೊಂಡು ಈಗ ಬಂದ ಒಳಗೆ. ಈಗ ಡ್ರೆಸ್ ಗಿಸ್ ಚೇಂಜ್ ಮಾಡಿ ಅವನ್ನ ಕಾಲೇಜಿಗೆ ಬಿಟ್ಟು ಬರ್ಬೇಕು. ಲೇಟ್ ಆಗೈತಿ ಈಗ. ಮೊದಲೇ ಬಡ ಬಡ ರೆಡಿ ಆಗು. ಅವನ್ನ ರೆಡಿ ಆಗಿದ್ಮ್ಯಾಗ ಬಿಟ್ಟು ಬರ್ಬ್ರಿ ಕಾಲೇಜಿಗೆ. ಬರಾಬಿಟ್ಟಿತ್ತು, ಪೂರ್ತಿ ತೋರಿಸ್ಕೊಂಡ್ಬಿಟ್ಟೇವೆ. ಅಲ್ಲಿಂದ ಬರೋದಾಗ ಮಳೆ ಬಿಟ್ಟೇ ಇಲ್ರಿ. ಇಷ್ಟು ಸಣ್ಣಗೆ ಐತಿ. ನಾ ಮುಂದೆ ಕೂತಿದ್ದೆ, ನಾನು ತೊಯ್ಕೊಂಡನಿ, ಒಂದೇನು ತೊಯ್ದಿಲ್ಲ. ಮತ್ತು ರೆಡಿ ಆದ ರೀ ನಮ್ಮ ತಮ್ಮ. ಈಗ ಮನು ರೆಡಿ ಅದಿ? ತಲೆ ಸ್ವಲ್ಪ ಬಾಚ್ಕೋಬೇಕಿಲ್ಲ? ತಲೆ ಸ್ವಲ್ಪ ಬಾಚ್. ಈಗ ರೆಡಿ ಆದ ರೀ ಕಾಲೇಜಿಗೆ ಹೋಗಕ್ಕೆ. ಈಗ ಅವ್ನು ಕಾಲೇಜಿಗೆ ಬಿಟ್ಟು ನಾನು ಹೊಳ್ಳಿಸ್ಕೋಬೇಕು. ಹೋಗುಂಬರ್ರಿ ಬಡ ಬಡ. ನಮ್ಮ ತಮ್ಮನ ಕಾಲೇಜಿಗೆ ಡ್ರಾಪ್ ಮಾಡಿ ಮತ್ತು ನಾನು ಹೊಳ್ಳಿ ಕೆಲ್ಸಕ್ಕೆ ಹೊಂದ್ಬಿಟ್ಟೇನೆ ರೀ. ಈಗ ನಾನು ನರೇಂದ್ರ ಕೊಂಟಿದ್ದೆ. ಅಲ್ಲೊಬ್ಬ ಕಸ್ಟಮರ್ ವಿಸಿಟ್ ಇತ್ತು. ಇದು ಯಾವ ರೋಡ್ ಅಂತೇಳಿ ನಿಮಗೆ ಆಲ್ರೆಡಿ ಗೊತ್ತಾಗಿರ್ಬೋದು. ಈಗ ಹೋಗುಂಬರ್ರಿ. ಈಗ ನಿಮ್ಗೆ ಇಲ್ಲಿ ಕಾಣಕತ್ತಿರೋದು ನಮ್ಮ ಕಾಲೇಜ್ ರೀ. ಅಂದ್ರೆ ಗೌರ್ಮೆಂಟ್ ಡಿಗ್ರಿ ಕಾಲೇಜ್. ಭಾಳ ಅಂದ್ರೆ ಭಾಳ ಮೆಮೊರೀಸ್ ಅದಾವ. ಈಗ ಮತ್ತೆ ಇಂಪ್ರೂವ್ ಭಾಳ ಆಗೈತಿ. ಹೊಸ ಬಿಲ್ಡಿಂಗ್ ಆಗ್ಯಾವ. ನಾವು ಇಲ್ಲಿ ಕಲಿಬೇಕಾದ್ರೆ ಶೆಡ್ನ್ಯಾಗ ಕುಂತು ಕ್ಲಾಸ್ ಕೇಳೀವ್ರಿ ನಾವು. ಇಂಥವೆಲ್ಲ ಭಾಳ ಮೆಮೊರೀಸ್ ಅದಾವ ನಮಗೆ. ಇವಾಗ ನಾನು ಮನಗುಂಡಿ ಹೊಂಟಿದ್ದೆ ರೀ. ಇದು ಮ್ಯಾಗ ಕಾಣತ್ತಿರೋದು ಬೈಪಾಸ್ ಇದೆ. ಇದು ಮನಗುಂಡಿ ರೋಡ್. ಇದು ಮನ್ಸೂರು ರೋಡ್. ಹಿಂಗೆ ಹೋಗಿ ಒಂದು 4 ಕಿಲೋಮೀಟ್ರ್ ಹೋದ್ರೆ ಮನ್ಸೂರು. ಹಿಂಗೆ ಹೋದ್ರೆ ಧಾರವಾಡ. ಈಗ ಹೊಂಟಿದ್ದೆ. ಮಳೆ ಒಂದು ಬರಾಕತ್ತೈತಿ. ಹಿಂಗಾಗಿ ಬ್ರಿಡ್ಜ್ ತಳಗ ನಿಂತಿದ್ದೆ. ಮಳೆ ನಿಂತ ಮ್ಯಾಗ ಹೋಗುಣ್ರಿ.
ಮಳೆ ಮತ್ತು ಜೋರಾತ್ರಿ. ನಾನು ಇನ್ನೂ ಇಲ್ಲೇ ನಿಂತಾನೆ. ಈ ಮಳೆಗಾಲದಾಗ ಹೊರಗೆ ಅಡ್ಡಾಡೋದು ಅಂದ್ರೆ ಭಾಳ ತ್ರಾಸ ಆಕತಿ. ನಾನಾರ ಇಲ್ಲಿಂದ ಬಿಟ್ಟೇನೆ. ಮಳೆ ಕಮ್ಮಿ ಆದ್ಮ್ಯಾಗ ಹೋಗುಣ್ರಿ. ಇಲ್ಲಿ ಊರಿಗೆ ಹೋಗ್ಬೇಕಂತಂದ್ರೆ ಮಳೆ ಮಾತ್ರ ಬಿಡವಲ್ರಿ. ಇವತ್ತಂಕು ಒಟ್ಟೆ ಹಿಂಗೆ ಹತ್ತಿಬಿಟ್ಟತಿ. ಎಲ್ಲಿ ಬೈಕ್ನಾಗ ಅಡ್ಡಾಡೋದು ಭಾಳ ಅಂದ್ರೆ ಭಾಳ ಸಮಸ್ಯೆ ಆಗ್ಬಿಟ್ಟೈತಿ. ಆಗಲ್ರಿ. ಮತ್ತು ಮಳೆಗಾಲ ಇದೆ, ಮತ್ತು ಹಿಂಗೆ ಇರ್ತದೆ ಮಳೆ. ಎಂಜಾಯ್ ಮಾಡ್ಕೊತ ಅಡ್ಡಾಡ್ಬೇಕ್ರಿ. ಆದ್ರೆ ಮಳೆ ಮಾತ್ರ ಅನ್ನಾಹುತ ಬರೋದೈತಿ ರೀ. ಭಾಳ ಅಂದ್ರೆ ಭಾಳ ಜೋರು ಬರೋದೈತಿ. ನಾವು ಮತ್ತು ಹೊಳ್ಳಿ ಈಗ ಫ್ಲೈಓವರ್ ತಗೋದು ಬಂದು ನಿಂತೇವಿ. ಈಗ ನಾನು ಮನಗುಂಡಿಂದ ಬರ್ಬೇಕಾರ ಯೂನಿವರ್ಸಿಟಿ ದಾರಿ ಅಂತೇಳಿ ಬಂದಿರಿ. ಇದು ನೋಡ್ರಿ ವ್ಯೂ ಹೆಂಗೆ ಕಾಣ್ತತಿ. ಮಳೆ ಆಗಕತ್ತಿಂದ ಮಸ್ತ್ ಕಾಣ್ತಿತ್ತು. ಈಗ ಮಳೆ ಸ್ವಲ್ಪ ಕಮ್ಮಿ ಆಗಿತ್ತು. ಹಚ್ಚ ಹಸಿರು ಪೂರ್ತಿ ಮಸ್ತ್ ಅಂದ್ರೆ ಮಸ್ತ್ ವ್ಯೂ ಐತಿ. ಇದನ್ನ ನೋಡಿಕೊಂಡು ಹೊಳ್ಳಿ ನಾನೀಗ ನಮ್ಮ ಊರಿಗೆ ಹೊಂಟಿದ್ದೆ. ಇದು ನಮ್ಮ ಧಾರವಾಡ ಕರ್ನಾಟಕ ಯೂನಿವರ್ಸಿಟಿ ರೋಡ್ ರೀ. ಕರ್ನಾಟಕ ಯೂನಿವರ್ಸಿಟಿ ಒಳಗೆ ಯೂನಿವರ್ಸಿಟಿ ವೈಬ್ ಮಾತ್ರ ಮಸ್ತ್ ಇತ್ತು ರೀ. ಗಿಡಗಳು ಅಂಕು ಮಸ್ತ್ ಅದಾವೆ ಇಲ್ಲಿ. ಈ ಕ್ಲೈಮೇಟ್ ಒಳಗೆ ವ್ಯೂವ ಒಂಥರ ಮಸ್ತ್ ಕಾಣ್ತತಿದೆ. ಇವಾಗ ಮನೆಗೆ ಬಂದಿರಿ. ಈಗ ಮನೆಗೆ ಬಂದು ತೋರಿಸ್ಕೊಂಡು ಬಂದಿದ್ದೆ ಪೂರ್ತಿ. ಬಂದು ಊಟ ಮಾಡಿ ಈಗ ರೆಡಿ ಆಗೇನಿ. ಈಗ ಪಾಲಿಕೆ ಬರಾಕತ್ತೈತ್ರಿ. ನೀರು ಹಾಕೊಂಡ್ಬರ್ರಿ. ಬಸ್ಸಿ ನೋಡ್ರಿ ಹೆಂಗೆ ರೆಡಿ ಆಗಿಬಿಟ್ಟಾಳೆ ಇವತ್ತು. ಈ ಡ್ರೆಸ್ ಒಳಗೆ ಈಗ ಹೆಂಗೆ ಕಾಣಕತ್ತಾಳ ಅಂತೇಳಿ ಕಮೆಂಟ್ ಮಾಡ್ರಿ. ಏ ಬಾ ಇಲ್ಲ ಬಾ ಹೊರಗೆ ಬಾ. ನೋಡಿಲ್ಲ ದ ಇಲ್ಲ ನೋಡಿಲ್ಲ ಹರ್ಷಿತಾ. ಏಯ್ ಕಳೆ ದ ಹೂವ ಸೂಪರ್. ಹೆಂಗೆ ಕಾಣತ್ತೀನಿ ನಿನ್ನ ಡ್ರೆಸ್ ಯಾರಿದೆ? ಏಯ್ ವಾ ಒಟ್ಟ ಎಷ್ಟು ಇದಾಗಿ ನೋಡ್ತಾಳ ಹಂಗೆ. ಹೋಗೋಣ ಹೊರಗೆ. ಇವತ್ತು ನಮ್ಮೂರಾಗ ದ್ಯಾಮವ್ವ ಮತ್ತು ದುರ್ಗಾದೇವಿಯ ಕೊನೆಯ ವಾರ ರೀ. ಹಿಂಗಾಗಿ ಪಾಲ್ಕಿ ಬಂದಿತ್ತು ಮತ್ತು ಹೆಜ್ಜೆ ಮಜಲ್ ಆಡಕತ್ತಿದ್ರೆ. ಡೊಳ್ಳು ಬರ್ಸೋರ್ನು ಬೇರೆ ಊರಿಂದ ಬಂದಿದ್ರಿ. ಕೇಳ್ರಿ ಹೆಂಗೆ ಬರ್ಸ್ತಾರಂತೇಳಿ. ಇವತ್ತು ಕೊನೆ ವಾರ ಐತಂತೇಳಿ ಗುಡಿಗೆ ಎಷ್ಟು ಚಂದ ಅಲಂಕಾರ ಮಾಡ್ಯಾರ ನೋಡ್ರಿ. ಜಿಟಿ ಮಳಿನೂ ಹತ್ತಿತ್ತು. ನಮ್ಮ ತಮ್ಮ ಇವತ್ತು ಹಾಸ್ಟೆಲಿಗೆ ಹೋಗೋಣ ಅಂತೇಳಿ ನಾನು ನಮ್ಮ ತಮ್ಮ ಕೂಡಿ ಬೆಳಿಗ್ಗೆ ಸ್ನಾನ ಮಾಡಿ ಕುಡಿಯೋಣ ಗುಡಿಗೆ ಬಂದು ಆಶೀರ್ವಾದ ತೊಗೊಂಡು ಹೋಗಿದ್ದು ರೀ. ಮತ್ತು ನಾನು ನಮ್ಮ ದೋಸ್ತರು ನಿಂತು ಬಿಟ್ಟಿದ್ದು ರೀ. ಇನ್ನೊಬ್ಬ ನಮ್ಮ ದೋಸ್ತ್ ಬರೋನಿದ್ದ. ಅವ್ನ ಸಂಬಂಧ ಕಾಯಕತ್ತಿದ್ವಿ ಪ್ರಸಾದ ಮಾಡಕ್ಕಂತೇಳಿ. ಅವ ಲೇಟಾಗಿ ಬರ್ತಾನಿದ್ದಕ್ಕೆ ನಾವು ಅಷ್ಟರು ಕೂಡಿ ಹೋಗಿ ಪ್ರಸಾದ ಮಾಡಿದ್ವಿ. ಪ್ರಸಾದ ಮಾಡಿದ್ಮ್ಯಾಗ ಸ್ವಲ್ಪ ಹೊತ್ತು ಕಿಚಡಿನ ಹಾಕಂತೀವಿ. ಇದ ನೋಡ್ರಿ ಕಿಚಡಿ, ಅಂಬ್ಲಿ, ಬದ್ನಿಕಾಯಿ ಪಲ್ಯ, ಸಾರು ಮಾಡಿಸಿದ್ರಿ ಪ್ರಸಾದಕ್ಕಂತೇಳಿ. ಈಗ ನಾವು ಗುಡಿಗೆ ಹೋಗಿ ಬಂದು ಊಟ ಮಾಡಿ ಬಂದೀವಿ. ಪ್ರಸಾದ ತೊಗೊಂಬಂದ್ವಿ. ಮತ್ತು ನಮ್ಮ ಸೊಸಿ ಬರೋಕ್ಕಾಗಿಲ್ಲ, ಯಾಕಂತಂದ್ರೆ ಮಳೆ ಇತ್ತು. ಹಿಂಗಾಗಿ ಆಕಿ ಬರಲಿಲ್ಲ. ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡಿರ್ತಾನೆ ರೀ. ಮತ್ತು ನಾಳೆ ಇನ್ನೊಂದು ವ್ಲಾಗ್ನ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ನಮಸ್ಕಾರ. ಗುಡ್ ನೈಟ್.